ನಗರದಲ್ಲಿ ವಿಜಯಪುರ ನಗರದಲ್ಲಿ ಸಾಕಷ್ಟು ಬಿಸಿಲು ಹೆಚ್ಚಾಗ್ತಾ ಇದೆ. ಸಾರ್ವಜನಿಕರು ಭಾಳ ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ಸಾಕಷ್ಟು ವಯಸ್ಸಾದವರು ಭಾಳ ಬಿಸಿಲಾಗ ಅಡ್ಡಾಡಬಾರ್ದು. ಈಗಾಗಲೇ ನಾವು ಮಹಾನಗರ ಪಾಲಿಕೆ ವತಿಯಿಂದ ಸಿಗ್ನಲ್ನಲ್ಲಿ ಟೆಂಟ್ ವ್ಯವಸ್ಥೆ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ಟೆಂಟಿನ ವ್ಯವಸ್ಥೆ ಮಾಡಿ ನಾವು. ಯಾಕಂದ್ರೆ ಸಾರ್ವಜನಿಕರು ತೊಂದರೆ ಆಗಬಾರ್ದು. ಬಿಸಿಲಾಗ ಯಾರಿಗೂ ಭಾಳ ಮಂದಿ ತೊಂದರೆ ಆಗಬಾರ್ದು. ಅದಕ್ಕೆ ನಾನು ಪೊಲೀಸ್ ಇಲಾಖೆ ವಿನಂತಿ ಮಾಡ್ತೀನಿ ಅಂದ್ರೆ ಏನಂದ್ರಪ್ಪ ಅಂದ್ರೆ ಸಿಗ್ನಲ್ಗಳು ಮಧ್ಯಾಹ್ನ 2 ಗಂಟೆ ಬಂದ್ ಮಾಡಬೇಕು. ಆಮ್ಯಾಗ ಸಾಯಂಕಾಲ 5 ಗಂಟೆ ಚಾಲು ಮಾಡಬೇಕು. ಯಾಕಂದ್ರೆ ಕೆಲವು ಜಾಗ ಸಿಗ್ನಲ್ ಬಿಟ್ಟಿರ್ತಾರೆ, ಹಿಂದೆ ಜನ ಇರ್ತಾರೆ. ಸಿಗ್ನಲ್ನಾಗ ಭಾಳ ಸಮಸ್ಯೆ ಆಗಲಾಗ್ತಾವೆ. ಯಾಕಂದ್ರೆ ವಯಸ್ಸಾದವ್ರಿಗೆ ಭಾಳ ತ್ರಾಸ ಆಗ್ತೈತಿ. 70-75 ವಯಸ್ಸಾದವ್ರು, 70 ಮ್ಯಾಗ ವಯಸ್ಸಾದವ್ರು ಹೊರಗೆ ಬರಬಾರ್ದು. ಅವ್ರಿಗೆ ಭಾಳ ಸಮಸ್ಯೆ ಆಗ್ತೈತಿ. ಪೊಲೀಸ್ ಇಲಾಖೆದವರು ಕೂಡ ಒಂದು ಸ್ವಲ್ಪ ಸಹಕಾರ ಮಾಡಬೇಕು ಸಾರ್ವಜನಿಕರಿಗೆ. ಮತ್ತು ಬೆಳಗ್ಗೆ ನೀವು 7 ಗಂಟೆಗೆ ಸಿಗ್ನಲ್ ಚಾಲು ಮಾಡ್ತೀರಿ, 7 ಗಂಟೆ ಯಾರಿಗೂ ಇರೋಂಗಿಲ್ಲ. ಅದಕ್ಕೆ ಮುಂಜಾನೆ 8ಕ್ಕೆ ಸಿಗ್ನಲ್ ಸ್ಟಾರ್ಟ್ ಮಾಡಿರಿ, 2 ಗಂಟೆ ಬಂದ್ ಮಾಡಿರಿ. ಆಮ್ಯಾಗ ಸಾಯಂಕಾಲ ಈಗಾಗಲೇ ಸಾಕಷ್ಟು ಈಗ ಇಲ್ಲಿ ನೀರಿನ ಟಕ್ಕೆ ಹತ್ರ, ಗಾಂಧಿ ಚೌಕನಾಗ, ಜಯಸಿ ಟಾಕೀಸ್, ಕೆಲವು ಮುಖ್ಯ ರಸ್ತೆಯಲ್ಲಿ, ಏನು ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲಿ ಮೇನ್ ಟ್ರಾಫಿಕ್ ಹೆಚ್ಚು ಗಾಡಿಗಳು ನಿಂದಿರ್ತಾವೆ ಅಲ್ಲೆಲ್ಲ ಟೆಂಟ್ ವ್ಯವಸ್ಥೆ ನಮ್ಮ ಮಹಾನಗರ ಪಾಲಿಕೆ ಇವತ್ತು ನಾವು ಮಾಡಿದ್ದೀವಿ. ಅದೇ ರೀತಿಯಾಗಿ ಜನರು ಕೂಡ ಬಿಸಿಲಾಗ ನೀರು ಹೆಚ್ಚು ಕೊಡಬೇಕು, ಎಳ್ನೀರು ಕುಡಿಬೇಕು. ಮತ್ತು ಭಾಳ ಬಿಸಿಲಾಗ ಭಾಳ ಅಡ್ಡಾಡಬಾರ್ದು. ಮಧ್ಯಾಹ್ನಾಗ 2 ಗಂಟೆ ಮೊನ್ನೆ ಜಿಲ್ಲಾಧಿಕಾರಿ ಕೂಡ ಹೇಳ್ಯಾರ ನೀರು ಹೆಚ್ಚು ಕುಡಿಯತ್ತೆ ಹೇಳ್ಯಾರ. ಮತ್ತು ಬಿಸಿಲಾಗ ಭಾಳ ಅಡ್ಡಾಡ್ಬಿಡ್ತಾರೆ. ಜನರು ಕೂಡ ಎಚ್ಚರಿಕೆ ವಹಿಸಬೇಕು. ಯಾಕಂದ್ರೆ ನಾವೆಲ್ಲರೂ ಈಗ ಬರ್ಬರ್ತು ಬಿಸಿಲು ಹೆಚ್ಚಾಗೋದು. ನಾವು ಗಡಿಗೆಯಲ್ಲೂ ಈಗಾಗಲೇ ಎಲ್ಲ ಗಡಿಗೆ ಮಾರಾಟ ಹೆಚ್ಚಾಗಲಾಗತ್ತವೆ. ಎಲ್ಲ ಕಡೆ ಹೆಚ್ಚಾದ ಗಡಿಗೆಯಾಗಿ ನೀರು ಕುಡಿಬೇಕು. ಮತ್ತು ತಾಮ್ರನ್ಯಾಗ ನೀರು ಕುಡಿಬೇಕು. ಭಾಳಷ್ಟು ಸ್ಟೀಲ್ನಾಗ ಕೂಡ ತಾಮ್ರನ್ಯಾಗ ನೀರು ಕುಡಿಬೇಕು. ತಂಪಾನಿ, ಕಲ್ಲಂಗಡಿ, ಎಳ್ನೀರು, ನೀರು ಹೆಚ್ಚು ಕುಡಿಬೇಕು. ಮತ್ತು ವಯಸ್ಸಾದವರು ಹೆಚ್ಚು ಹೊರಗೆ ಬರಬಾರ್ದು. ಯಾರು ಈಗಾಗಲೇ 38 ಐತಿ ಬಿಜಾಪುರ ನಗರನಾಗ, ಈಗ 40 ಮ್ಯಾಗ ಆಗ್ತೈತಿ. ಅದಕ್ಕೆ ಎಲ್ಲರೂ ಸ್ವಲ್ಪ ನಾವೆಲ್ಲ ಎಚ್ಚರಿಕೆ ವಹಿಸಬೇಕು.